ಈ ಗಾಡಿ ಓಡಿಸೋಕ್ಕೆ ನಿಮ್ಮ ಹತ್ರ DL ಇಲ್ಲ ಅಂದ್ರೂ ಪರವಾಗಿಲ್ಲ, ಆರಾಮಾಗಿ ಓಡಿಸ್ಬೋದು. ಈ ಗಾಡಿ ಮುಂದಕ್ಕೂ ಹೋಗುತ್ತೆ ಆ್ಯಂಡ್ ಹಿಂದಕ್ಕೂ ಹೋಗುತ್ತೆ. ಸೊ ಈ ಗಾಡಿ ಫೀಚರ್ ಕೇಳಿದ್ರೆ ಮಾತ್ರ ಶಾಕ್ ಆಗಿಬಿಡ್ತೀರಾ, ಯಾಕೆಂದರೆ ಪೆಟ್ರೋಲ್ ಗಾಡೀಲಿ ಇಲ್ಲದೆ ಇರುವಂಥ ಫೀಚರ್ ಇದೆ. ಪ್ರೈಸ್ ಅಂತ ನೋಡೋದಾದರೆ ಸ್ಟಾರ್ಟಿಂಗ್ ಪ್ರೈಸು ಜಸ್ಟ್ 33,333 ರೂಪಾಯಿ ಅಷ್ಟೇ ಸ್ಟಾರ್ಟಿಂಗ್ ಪ್ರೈಸು. ಆ್ಯಂಡ್ ಈ ವೆಹಿಕಲ್ ಅಲ್ಲ, ಬೇರೆ ವೆಹಿಕಲ್ ಸ್ಪಾಟ್ ಮಾಡಲು ಜಸ್ಟ್ 33,333 ರೂಪಾಯಿ, 33,333 ಅಷ್ಟೇ. ಸೊ ಆಯ್ಲ ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಮೈ ಬದರ್ ಯೂಟ್ಯೂಬ್ ಚಾನಲ್ ಅಂಡ್ ಫೇಸ್ಬುಕ್ ಪೇಜ್. ಆಲ್ಮೋಸ್ಟ್ ನೀವು ಟ್ರೈಲರ್ ನೋಡೋ ಗೊತ್ತಾಗಿರುತ್ತೆ ಎಲ್ಲಿ ಬೈದಿವಿ ಅಂತ, ವೇಣು ಮೋಟರ್ಸ್ಗೆ. ಇಲ್ಲಿ ರೀಸನ್ ಏನು ಗೊತ್ತಾ ಬರೋದು ನಿಮಗೆ, ಇವಾಗ ತುಂಬ ಜನಕ್ಕೆ ಏನಂತಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ನ ತಗೋಬೇಕು ಇವಾಗಿರೋ ಒಂದು ಪೆಟ್ರೋಲ್ ಪ್ರೈಸ್ಗೆ. ಸೊ ನಾವು ಪೆಟ್ರೋಲ್ ಗಾಡಿಗಳನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ, ಬಟ್ ಎಲೆಕ್ಟ್ರಿಕ್ ಗಾಡಿಗಳು ಅಂತ ತಗೊಂಡಾಗ ಯಾವ ಬ್ರ್ಯಾಂಡ್ನ ತಗೊಂಡ್ರೆ ಚೆನ್ನಾಗಿರುತ್ತೆ, ಅಥವಾ ಸರ್ವಿಸ್ ಹೇಗಿರುತ್ತೆ, ಅಥವಾ ಮೈಲೇಜ್ ಜಾಸ್ತಿ ನಮ್ಗೆ ಬೇಕು, ಸೊ ಈ ಥರ ಎಲ್ಲ ಡೌಟ್ಸ್ ಇರುತ್ತೆ. ಸೊ ಅಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಏನಾದರೂ ಕರ್ನಾಟಕದಲ್ಲಿ ಯಾವುದೇ ಮೂಲ ಇದ್ರೂ ಕೂಡ ಇವ್ರದ್ದು ಪ್ಯಾನ್ ಇಂಡಿಯಾ ಇದೆ, ಓಕೆನಾ, ಬ್ರಾಂಚಸ್ ಪ್ಯಾನ್ ಇಂಡಿಯಾ ಇರೋದ್ರಿಂದ ನಿಮಗೆ ಸರ್ವಿಸ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಇನ್ನೊಂದು ನೋಡೋದಾದ್ರೆ ಬಜೆಟ್ ಫ್ರೆಂಡ್ಲಿ ಸಿಗುತ್ತೆ. ಇವ್ರು ಕೊಡ್ತಾ ಇರುವಂಥ ಕ್ವಾಂಟಿಟಿ ಕ್ವಾಲಿಟಿ ವಿತ್ ಸರ್ವಿಸಲ್ಲಿ ಬೇರೆ ಕಡೆ ಸಿಗಲ್ಲ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಮೈಲೇಜ್ ಅಂತ ನೋಡೋದಾದ್ರೆ ಡಿಪೆಂಡ್ 100 ಕಿಲೋಮೀಟರ್ ಬರೋ ತನಕನೂ ಇದೆ. ನೀವು 4 ಅವರ್ಸ್ ಚಾರ್ಜ್ ಮಾಡಿದ್ರು ಸಾಕು. ನೀವೇನಾದರೂ ಎಲೆಕ್ಟ್ರಿಕ್ ವೆಹಿಕಲ್ನ ತಗೋಬೇಕು ಅಂತಂದ್ರೆ ವಿಡಿಯೋ ನೋಡಿ ತುಂಬನೇ ಆಗುತ್ತೆ. ಆಯ್ತು ಸರ್. ಸೊ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ, ಸೊ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಅದ್ರ ಜೊತೆ ಒಳ್ಳೆ ಆಫರ್ ಜೊತೆ ಬಂದಿದ್ದೀರಾ. ಹೌದು ಸರ್, ಈಗ ಕಂಪ್ನಿ ಸ್ಟಾರ್ಟ್ ಆಗಿ ವೇಣು ಮೋಟಾರ್ಸು ಎಷ್ಟು ಇಯರ್ ಆಗಿದೆ? ಇದು 2018 ಸ್ಟಾರ್ಟ್ ಮಾಡಿದ್ದೀವಿ ನಾವು. ಲಾಸ್ಟ್ 2021 ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಸೌತ್ ಇಂಡಿಯಾ ಎಲ್ಲ ಆಲ್ಮೋಸ್ಟ್ ತುಂಬ ಬ್ರಾಂಚಸ್ ಇದಾವೆ. ಹೌದು. ಇವಾಗ ಲಾಸ್ಟ್ 3 ಇಯರ್ಸಿಂದ ಭಾಳ ಜನ ಬ್ಯಾಂಗ್ಳೂರಿನಿಂದ ಮೈಸೂರಿನಿಂದ ಎಷ್ಟೋ ಜನ ಧರ್ಮವ್ರು ಬಂದು ಗಾಡಿ ತಗೊಂಡು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಇವಾಗ ಕಂಪ್ನಿ ಔಟ್ಲೆಟ್ ಇಲ್ಲಿ ಓಪನ್ ಮಾಡಿದ್ವಿ. ನಿಮ್ಮ ವಿಡಿಯೋಸ್ ತುಂಬ ಜನ ನೋಡಿದ್ದಾರೆ, ಒಳ್ಳೆ ಬುಕಿಂಗ್ಸ್ ಬಂದ. ಓಕೆ, ಸೊ ಏನಂತಂದರೆ ಇವರ ವೇಣು ಮೋಟಾರ್ಸ್ನ ಬ್ರ್ಯಾಂಡು ವಿತ್ ಇವ್ರು ಕೂಡ ಸರ್ವಿಸ್ ಬಗ್ಗೆ ಕೇಳಿ ವಿತ್ ಸರ್ವಿಸ್ನ ನೋಡಿ ಆ್ಯಂಡ್ ಕಸ್ಟಮರ್ ಇವನು ಕೂಡ ಚೆಕ್ ಮಾಡಿ ನಮ್ಮ ಕರ್ನಾಟಕದವ್ರು ಏನು ಮಾಡ್ತಿದ್ರು, ಸೊ ಬೇರೆ ಬೇರೆ ಸ್ಟೇಟ್ಗೆ ಹೋಗಿ ಗಾಡಿಗಳನ್ನ ತರ್ತಾ ಇದ್ರು. ಬಟ್ ಏನಾಗಿದೆ ಅಂತಂದ್ರೆ ಯಾಕೆ ಇಷ್ಟೊಂದು ಕರ್ನಾಟಕದಲ್ಲಿ ಬಂದು ತಗೊಂಡು ಹೋಗ್ತಾರೆ, ಸೊ ಕರ್ನಾಟಕದಲ್ಲಿ ಏನಕ್ಕೆ ಓಪನ್ ಮಾಡಬಾರ್ದು ಅಂತ. ಬಟ್ ಅಂದ್ರೆ ನಾನೇ ವಿಡಿಯೋ ಮಾಡಿದ್ದೀನಿ, ಒಳ್ಳೆ ರೆಸ್ಪಾನ್ಸ್ ಕೂಡ ನನಗೆ ಬಂದಿದೆ ಅಂತ ಹೇಳ್ಬೋದು. ಅಂಡ್ ಸರ್ ನೋಡಿ ಒಳ್ಳೊಳ್ಳೆ ಸ್ಟಾಕ್ಸ್ ಬಂದ್ರೆ ಮಾಡಿ ಅಂದ್ರು, ಬಟ್ ಹೊಸ ಹೊಸ ಶೇಪಲ್ಲಿ ಹೊಸ ಹೊಸ ಮಾಡ್ಲುಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಅದು ಒಳ್ಳೊಳ್ಳೆ ಮಾಡಲ್ಸ್, ಒಳ್ಳೆ ಮೈಲೇಜ್ ಬರುವಂಥದ್ದು, ಬಜೆಟ್ ಫ್ರೆಂಡ್ಲಿ. ಬಟ್ ಸರ್ ಬಂದಿದ್ದಾರೆ, ಪ್ರೈಸ್ ಅಂತೂ ಮಸ್ತ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ ಸರ್? ಕರೆಕ್ಟ್. ಓಕೆ, ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಓಕೆ, ಲೊಕೇಶನ್ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಆ್ಯಂಡ್ ಇನ್ನೂ ಕೆಲವೊಂದು ಮಾಡಲ್ ಬಗ್ಗೆ ವಿಡಿಯೋ ಎಂಡಲ್ಲಿ ಇನ್ಫಾರ್ಮೇಶನ್ ಇನ್ನೂ ತುಂಬಾ ಇರುತ್ತೆ. ಬನ್ನಿ ಇವಾಗ ಗಾಡಿ ಫೀಚರ್ ಅಂಡ್ ಪ್ರೈಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಏನಕ್ಕೆ ಈ ಗಾಡಿ ತಗೋಬೇಕು ಅನ್ನೋ ಕೂಡ ಆನ್ಸರ್ ಕೂಡ ನಾನೇ ಹೇಳ್ತೀನಿ. ಸೊ ಫಸ್ಟ್ ಯಾವ ಮಾಡೆಲ್ ನ ತೋರಿಸ್ತೀರಾ ಸರ್? ಇದು ಸ್ಪಾಟ್. ಓಕೆ, ಆಕ್ಚುಲಿ ಇದು ಬಡ್ಜೆಟ್ ವೆಹಿಕಲ್ ಎಲ್ಲರಿಗೆ, ಹೌಸ್ ವೈಫ್ಗೆ ಅಂಡ್ ಏಜ್ ಪರ್ಸನ್ಸ್ಗೆ ಎಲ್ಲರಿಗೆ ಬಡ್ಜೆಟ್ ವೆಹಿಕಲ್. 33,333 ರೂಪೀಸ್. ಅದೇನು ಸರ್, ಅದು ಆ ಥರ ಇದೆ ನಂಬರು 33,000 ಆ ಥರ 3333 ಒಂದು ಮಾರ್ಕ್ ಇದೆ. ಓಕೆ, ಅದು ಲಕ್ಕಿ ನಂಬರ್ ಅನ್ಕೊಳ್ತೀನಿ. ಬಟ್ ಆ ಪ್ರೈಸಲ್ಲಿ ಕೊಡ್ತಿದ್ದಾರೆ. ಲಾಸ್ಟ್ ಟೈಮ್ ಎಲ್ಲ ನಿಮಗೆ 35, 40 ಈ ಥರ ಇತ್ತು. ಬಟ್ ಇವಾಗೆಲ್ಲ ಫುಲ್ಲು ಒಳ್ಳೆ ಆಫರಲ್ಲಿ ಕೊಡ್ತಿದ್ದಾರೆ ಅಂತ ಹೇಳ್ಕೊಬೋದು. ಯಾಕಂತಂದ್ರೆ ಇವಾಗ ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕಾಗಿರುತ್ತೆ, ಅಥವಾ ನೀವೇನಾದರೂ ಕಾಲೇಜ್ಗೆ ಹೋಗ್ತಾ ಇದ್ದೀರಾ ಅಂತಂದರೆ ಆನ್ ಟೈಮ್ಗೆ ಬಸ್ ಸಿಗಲ್ಲ. ಸೊ ಹಂಗಾಗಿ ನೀವೇ ಒಂದು ಗಾಡಿ ತೊಗೊಂಡಿದ್ದೀರಾ ಅಂತಂದರೆ ಸೊ ಆರಾಮಾಗಿ ಕಾಲೇಜ್ಗೆ ಹೋಗ್ಬೋದು. ಗುರು ನನ್ನ ಹತ್ರ DL ಇಲ್ಲ, ಹೆಂಗೆ ಗಾಡಿ ಓಡಿಸ್ಕೊಂಡೇ ಪೊಲೀಸರು ಹಿಡಿದ್ಬಿಟ್ರೆ ಅಂತ ಕೇಳ್ತಾರೆ. ಸೊ ಈ ಗಾಡಿಗೆ ಯಾವುದೇ ರೀತಿ DL ಬೇಕಾಗಲ್ಲ ನಿಮ್ಮದು. ಆಮೇಲೆ ಹೆಲ್ಮೆಟ್ ಹಾಕೊಳ್ಳಿ, ಅದು ನಿಮ್ಮ ಸೇಫ್ಟಿಗೆ ಮತ್ತು ನಿಮ್ಮ ಫ್ಯಾಮಿಲಿ ಸೇಫ್ಟಿಗೆ ಅಂತ ಹೇಳ್ಬೋದು. ಸರ್ ಇದು ಫೀಚರ್ ಹೇಳಿ ಸರ್. ಹಾಗೆ ಇದು ರಿವರ್ಸ್ ಗೇರ್ ಇದೆ. ಓಕೆ, ಆ್ಯಂಡ್ ಫ್ರಂಟ್ ಡಿಸ್ಕ್ ರೇರ್ ಡ್ರಮ್ ಬ್ರೇಕ್ ಇದೆ. ಎಷ್ಟು ಇಂಚು ಟೈರ್ ಬರುತ್ತೆ ಸರ್ ಇದು? ಇದು 10 ಇಂಚ್. ಓಕೆ, 10 ಇಂಚ್ ಟೈರ್. ಆ್ಯಂಡ್ ಫ್ರಂಟ್ ಸ್ಪೇಸ್ ಇದೆ. ಏನಣ್ಣ ನೀವು ಗ್ರಾಸರೀಸ್ ಏನಾರ ಬೇಕಂದ್ರೆ ನೀವು ಲಗೇಜ್ ಕ್ಯಾರಿ ಮಾಡ್ತೀರಂದ್ರೆ ಮಾಡ್ಬೋದು ಆರಾಮಾಗಿ. ಸೊ ಸೀಟ್ ಕೆಪಾಸಿಟಿ ಕೂಡ ನೋಡ್ತಾ ಇರ್ಬೋದು. ಸೊ ಅದ್ರ ಜೊತೆಲಿ ಫ್ರಂಟ್ ನೀವು ಡಿಸ್ಪ್ಲೇ ನೋಡ್ತಾ ಇರ್ಬೋದು. ಸೊ ಇದು ಯಾವ ಸರ್ ಡಿಸ್ಪ್ಲೇ ಯೂಸ್ ಮಾಡಿರೋದು ನೀವು? LED ಡಿಸ್ಪ್ಲೇ. ಓಕೆ, ಸೊ LED ಡಿಸ್ಪ್ಲೇ ಇದೆ. ಅಂಡ್ ಇದರಲ್ಲಿ ನಿಮಗೆ 3 ಮೋಡ್ ಬರುತ್ತೆ ಅಂತ ಹೇಳ್ಬೋದು. 1, 2, 3 ಸ್ಪೀಡ್ ಮೋಡ್ ಅಂತ. ಇನ್ ಕೇಸ್ ನೀವು ಸ್ಪೀಡಾಗಿ ಹೋಗಬೇಕು ಅಂತಂದಾಗ ನೀವು ಕಂಟ್ರೋಲ್ ಮಾಡ್ಬೋದು ಇದರಲ್ಲೇ. ಇವಾಗ ಏನು ಗೊತ್ತಾ, ನಾರ್ಮಲ್ ಸ್ಪೀಡ್ ಸಾಕು ಅಂತಂದ್ರೆ 1ಕ್ಕೆ ಹೋಗಿರ್ತೀರಾ, ಓಕೆನಾ, ಇಲ್ಲ ಅಂದ್ರೆ 2, 3, 4 ಅಂತ ಇದು ಮಾಡ್ಕೋಬಹುದು. ಇದಾದ್ಮೇಲೆ ನಿಮಗೆ ಹೆಡ್ ಲೈಟು ಸರ್, ಇದು ಕ್ರೂಸ್ ಮೋಡ್. ಓಕೆ, ಒಂದೇ ಸ್ಪೀಡ್ ಹೋಗಬೇಕು ಅಂತಂದ್ರೆ ಇವಾಗ ಸ್ಪೀಡಾಗಿ ಹೋಗ್ತಾ ಇರ್ತೀರ, ಒಂದು 15 ಅಲ್ಲಿ ಇರುತ್ತೆ ಗಾಡಿ. ಜಸ್ಟ್ ಕ್ರೂಸ್ ಕಂಟ್ರೋಲ್ ಟಚ್ ಮಾಡಿದ್ರೆ ಅಂದ್ರೆ ನೀವು ಎಷ್ಟು ಲೀಟರ್ ಕೊಡಬೇಕಂತ ಇಲ್ಲ, ಅದೇ ಸ್ಪೀಡಲ್ಲಿ ಹೋಗುತ್ತೆ. R ಅಂದ್ರೆ ರಿವರ್ಸ್ಗೆ ಬರುತ್ತೆ ಅಂತ ಹೇಳ್ಬೋದು. ಸೊ ಇದು ಡಿಮ್ ಅಂಡ್ ಡಿಪೋ ಅಂಡ್ ಇಂಡಿಕೇಟರ್. R ಅನ್ನು, P ಅಂದ್ರೆ ಪಾರ್ಕಿಂಗ್. ಲೈಕ್ ಈಗ ನೀವು ಪಾರ್ಕಿಂಗ್ ನ ನೀವು ಮಾಡ್ಬಿಟ್ಟು ಹೋಗಿದ್ದೀರಾ ಅಂತಂದಾಗ ಗಾಡಿ ಇವಾಗ ನಿಲ್ಸಿರ್ತೀರಾ, ಇದು ಪಾರ್ಕಿಂಗ್ ಅಲ್ಲಿ ಇರುತ್ತೆ. ಯಾವಾಗ ಕಸ್ಟಮರ್ ಬೇಕು ರೆಡಿ ಹೋಗ್ಬೇಕಂದ್ರೆ ಅವಾಗ ಇದು ಬಟನ್ ಪ್ರೆಸ್ ಮಾಡಿದಾದ್ಮೇಲೆ ಗಾಡಿ ರೆಡಿ ಆಗುತ್ತೆ. ಓಕೆ, ಅವಾಗ ರೈಡ್ ಮೋಡ್ಗೆ ಆಕ್ಟಿವ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು. ಸೊ P ಅಂತಿದ್ದಾಗ ಗಾಡಿ ಯಾವುದೇ ಕಾರಣಕ್ಕೂ ಮೂವ್ ಆಗಲ್ಲ. P ಅಂತಿದೆ ನೋಡಿ, ನಾನು ಎಷ್ಟು ಲೀಟರ್ ಕೊಡ್ತೀನಿ ನೋಡಿ, ಯಾವುದೇ ಕಾರಣಕ್ಕೂ ಮೂವ್ ಆಗಲ್ಲ. ಸೊ ಅದೇ ನಾವು ಏನಾದರೂ P ಇಂದ ಜಸ್ಟ್ ಒಂದು ಬಟನ್ ಟಚ್ ಮಾಡಿದೀನಿ ಅಂದ್ರೆ ರೈಡ್ ಮೋಡ್ಗೆ ಆಕ್ಟಿವ್ ಆಗಿದೆ ನೋಡಿ, ಓಡ್ತಾ ಇದೆಯಾ. ಸೊ ಈ ಥರ ಇದು ಪಾರ್ಕಿಂಗ್ ಈ ಥರ ವರ್ಕ್ ಆಗುತ್ತೆ. ಯಾಕಂದರೆ ಏನಕ್ಕೆ ಇದು ಸೇಫ್ಟಿ ಕೊಟ್ಟಿದ್ದಾರೆ ಅಂತಂದರೆ, ಇನ್ ಕೇಸ್ ನಿಮ್ಮ ಮಕ್ಕಳು ಬಂದು ಕೂತಿರ್ತಾರೆ ಅಂತ ಅನ್ಕೊಳ್ಳಿ, ಸುಮ್ಮನೆ ಕೈ ಹಿಡ್ಕೊಂಡು ನೋಡಿರ್ತೀವಿ, ಸುಮ್ಮನೆ ನುಂದ್ಬಿಡ್ತಾರೆ ಹಿಂಗೆ, ಅವಾಗೆಲ್ಲ ಗಾಡಿ ಮೂವ್ ಆಗಿಬಿಡುತ್ತೆ ಬೇರೆದಾದ್ರೆ. ಬಟ್ ವೇಣು ಮೋಟರ್ಸಲ್ಲಿ ಈ ಥರ ಎಲ್ಲ ಫೀಚರ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದ್ರ ಜೊತೆ ಬೂಟ್ ಸ್ಪೇಸು ಕೂಡ ಕೊಟ್ಟಿದ್ದಾರೆ ನಿಮಗೆ. ಇನ್ ಕೇಸ್ ಏನಾದರೂ ನೋಡಿ ನಾರ್ಮಲ್ ಥರನೇ, ಈಗ ನೀವೇನೋ ಗ್ರಾಸರಿಗಳನ್ನ ಯೂಸ್ ಮಾಡ್ತೀರಾ, ನೀವು ಇಲ್ಲ ನಿಮ್ದೇನಾದ್ರು ಲಗೇಜ್ನ ಸಣ್ಣ ಪುಟ್ಟದನ್ನ ಕ್ಯಾರಿ ಮಾಡ್ತೀರಾ, ಪರ್ಸು ಈ ಥರ ಅನ್ನೋದನ್ನ
ತುಂಬಾ ಈಗ ಅಂದ್ರೆ ಗರ್ಲ್ಸ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅವರವರ ಮೇಕಪ್ ಕಿಟ್ಸ್ ಆಗಿರ್ಬೋದು ಏನ್ ಬೇಕಾದ್ರೂ ಯೂಸ್ ಮಾಡ್ಬೋದು ಸರ್. ಇದನ್ನ ಒಂದ್ಸಲ ಚಾರ್ಜ್ ಮಾಡಿದ್ರೆ ಎಷ್ಟು ಕಿಲೋಮೀಟರ್ ಓಡಿಸಬಹುದು? ಪ್ರತಿ ಇದರಲ್ಲಿ 50 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಇದೇ ಗಾಡಿಯಲ್ಲಿ ನಾವು 80 ಕಿಲೋಮೀಟರ್ಸ್ ವರೆಗೂ ಕೊಡ್ತಾ ಇದೀವಿ. ಕಸ್ಟಮೈಸ್ ಮಾಡಬಹುದು. ಕಸ್ಟಮೈಸ್ಡ್. ಓಕೆ. ಸೊ ಈ ಗಾಡಿನ ಇನ್ ಕೇಸ್ ಏನಾದ್ರು ನೀವು ಲಾಕ್ ಮಾಡಿ ಹೋಗಿರ್ತಾರ, ಇದು ಯಾರು ತಳ್ಕೊಂಡೋಗಿ ಟ್ರೈ ಮಾಡಿದ್ರೆ ಸರ್ ಅದು ತೋರಿಸಬಹುದಲ್ವಾ? ಟ್ರೈ ಮಾಡಿ ಜಾಮ್ ಆಗ್ಬಿಡುತ್ತೆ. ಇದು ಲಾಕ್ ಆಪ್ಷನ್ ಇರುತ್ತೆ ಪ್ರೀತು. ಯಾರನ್ನ ಟಚ್ ಮಾಡಿದಾರೆ ಅಂದ್ರೆ ಆಗ ಸೈರನ್ ಬರ್ತಾನೆ ಇರುತ್ತೆ. ಓಕೆ, ಸೂಪರ್ ಅಲ್ವಾ? ಸೊ ಇನ್ ಕೇಸ್ ಯಾರಾದ್ರು ತಗೊಂಡೋಗಿ ಟ್ರೈ ಮಾಡಿದ್ರು, ಇವಾಗ ಕಾರ್ ಮಾತ್ರ ಈ ತರ ಸೆನ್ಸರ್ ಇತ್ತು, ಈಗ ಬೈಕು ಕೂಡ ಈ ತರ ಸೆನ್ಸರ್ನ ಕೊಟ್ಟಿದ್ದಾರೆ ಅಂತ. ಕಾರಲ್ಲಿ ಏನೇನು ಫೀಚರ್ ಇದಾವೆ ಎಲ್ಲ ಫೀಚರ್ಸ್ ಇದರಲ್ಲಿ ಇದಾವೆ ಪ್ರೀತು. ಜಸ್ಟ್ ಪ್ರೈಸ್ ನೀವು ನೋಡ್ರಿ 33,333 ರೂಪೀಸ್ಗೆ. ಸರ್ ಸೆಕೆಂಡ್ಸ್ ಅಲ್ಲೇ ಬರಲ್ಲ ಈ ಪ್ರೈಸ್ಗೆ, ನೀವು ಶೋರೂಮ್ ಗಾಡಿನೇ ಕೊಡ್ತಾ ಇದ್ದೀರಾ. ಸೊ ಗ್ರೇಟ್ ಅಂತ ಹೇಳ್ಬೋದು. ಅದು ನಿಮ್ಗೆ 2 ಮ್ಯಾನುವಲ್ ಕೀ ಇರುತ್ತೆ, 2 ರಿಮೋಟ್ ಕೀ ಇರುತ್ತೆ. ತೋರಿಸಿ ಸರ್ ಅದು ಕಾರ್ ಕೀ ತರನ ನೋಡಿ. ಕಾರ್ಗೆ ಮಾತ್ರ ಅಲ್ಲ ಗುರು ರಿಮೋಟ್ ಕೀ ಕೊಡೋದು, ನಾವು ಬೈಕ್ಗೂ ಕೊಡ್ತೀನಿ ಅಂತ ವೇಣು ಮೋಟರ್ಸ್ ಅವ್ರು ಕೊಡ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ. ಇನ್ ಕೇಸ್ ಈ ಗಾಡಿನ ತಳ್ಕೊಂಡು ಟ್ರೈ ಮಾಡಿದ್ರೆ ಒಂದು ಟೈರು ಜಾಮ್ ಆಗುತ್ತೆ, ಸೆಕೆಂಡ್ ಸೈರನ್ ಬರೋಕ್ ಸ್ಟಾರ್ಟ್ ಆಗುತ್ತೆ, ಟೀ 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 ಅಂತ. ಸೂಪರ್ ಇದೆ ಸರ್. ಓಕೆ, ಈ ಮಾಡೆಲ್ ಆಯ್ತು. ಸೊ ನೆಕ್ಸ್ಟ್ ಮಾಡೆಲ್ ಸರ್ ಯಾವ ಸರ್ ಆಗಿ? ನೆಕ್ಸ್ಟ್ ಈ ಫ್ಲೈ. ಓಕೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಇದು 12 ಇಂಚ್ ಟೈರ್ ಬರುತ್ತೆ. ಓಕೆ. ಫ್ರಂಟ್ ಅಂಡ್ ರೇರ್ ಡಬಲ್ ಡಿಸ್ಕ್ ಬರುತ್ತೆ ಇದು. ಓಕೆ. ಸೇಮ್ ರಿವರ್ಸ್ ಮೋಡ್, ಕ್ರೂಸ್ ಮೋಡ್ ಎಲ್ಲ ಇರುತ್ತೆ. ಸೇಮ್ ಇರುತ್ತೆ. ಮೈಲೇಜ್ 80 ಕಿಲೋಮೀಟರ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. 80 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ ಇದು. ಓಕೆ. ಬಿಫೋರ್ ನಾವು 62,000 ಕೊಡ್ತಾ ಇದೀವಿ ಗಾಡಿ. ಇದು ಇವಾಗ 53,000 ಕೊಡ್ತಾ ಇದೀವಿ. 53,000. ಓ ಸೂಪರ್ ಸರ್. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಕರ್ನಾಟಕದಿಂದ. ಅದಕ್ಕೋಸ್ಕರ ಇನ್ನೂ ಆಫರ್ ಕೊಡಬೇಕಂತ 53,000ಗೆ. ಇದು ಸ್ವಲ್ಪ ಬಡ್ಜೆಟ್ ಓಕೆ ಅನ್ನೋಂಥವ್ರಿಗೆ ಇದು ಪರ್ಫೆಕ್ಟ್ ವೆಹಿಕಲ್. ಯಾಕಂದ್ರೆ ನೀವು ನೋಡಿದಾದ್ಮೇಲೆ ಸೀಟ್ ಸ್ಪೇಸ್ ತುಂಬಾ ಸ್ಪೇಸ್ ಇದೆ. ಅಂಡ್ ಸೇಮ್ ಪೆಟ್ರೋಲ್ ವೆಹಿಕಲ್ ಏ ತರಹ ಇರುತ್ತೆ ಆ ತರಹನೇ ಇರುತ್ತೆ ಗಾಡಿನು. ಓಕೆ, ಪೆಟ್ರೋಲ್ ಬೈಕ್ಗೆ ಟಕ್ಕರ್ ಕೊಡುತ್ತೆ ಸರ್ ಇದು. ಯಾಕೆ ಅಂತಂದ್ರೆ ಶೇಪ್ ಅಲ್ಲೂ ಅಷ್ಟೇನೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ನೋಡೋದಾದ್ರೆ DRL ಲೈಟ್ ಬರುತ್ತೆ. ಸೊ ಅದ್ ನೋಡಿದ್ರೆ ಹೆಡ್ ಲೈಟ್ LED ಬರುತ್ತೆ ಅಂತ ಹೇಳ್ಬೋದು. ಇಂಡಿಕೇಟರ್ ಕೂಡ ಬರುತ್ತೆ. ಅದ್ರ ಜೊತೆಲಿ ಟೈರ್ ನೋಡ್ತಾ ಇರ್ಬೋದು, ನಿಮ್ಗೆ ಡಿಸ್ಪ್ಲೇ ಕೂಡ ಕೊಡ್ತಾರೆ. ಈ ತರ ಪೆಟ್ರೋಲ್ ಗಾಡಿಲೂ ಬರಲ್ಲ ಗುರು ಈ ತರ ನಿಮ್ಗೆ DRL ಎಲ್ಲ. ಇಲ್ಲಿ ನೋಡಿ ಎಲ್ಲ ಕಡೆ DRL ಈ ತರ ಸೈಡ್ ಅಲ್ಲಿ, ಆ ಕಡೆ ಸೈಡ್ ಎಲ್ಲ. ಓಕೆ, ಪ್ರೈಸ್ ಅಲ್ಲೂ ಕೂಡ ಸಖತ್ತಾಗಿದೆ. ಗಾಡಿ ಅಂತೂ ಈ ಶೇಪ್ ಇಷ್ಟ ಆಗಲ್ಲ ಗುರು, ಸ್ವಲ್ಪ ನಂಗೆ ಇನ್ನೂ ಸಖತ್ತಾಗಿರ್ಬೇಕು ಶೇಪು ಅಂತಂದ್ರು ಇತ್ಕೋಗ್ಬಿಡಿ. ಒಳ್ಳೆ ಕಂಫರ್ಟಬಲ್ ಗೆ ಸಖತ್ತಾಗಿರುತ್ತೆ. ಸೊ 2 ಮಾಡೆಲ್ ತೋರಿಸಿದ್ದಾರೆ. ಸೊ ನಿಮ್ಗೆ ಯಾವ ಗಾಡಿ ಅಂದ್ರೆ ಕಲರ್ ಆಪ್ಷನ್ ಸಿಗುತ್ತಲ್ವಾ? ಯಾವ್ಯಾವ ಕಲರ್ ಸಿಗ್ಬೋದು ಇದರಲ್ಲಿ? ಬ್ಲಾಕ್, ವೈಟ್, ರೆಡ್, ಗ್ರೀನ್. ಓಕೆ. ಆ ಮಾಡೆಲ್ ಅಲ್ಲಿ ಇದರಲ್ಲಿ ಸೇಮ್ ಬ್ಲಾಕ್ ಅಂಡ್ ವೈಟ್, ರೆಡ್ ಅಂಡ್ ಬ್ಲೂ. ಸೊ ಲೊಕೇಶನ್ ಬೇಕು ಅಂತಂದ್ರೆ ಬೆಂಗಳೂರು ಎನ್ನೂರು ಬಂಡೆ ಮೇನ್ ರೋಡ್, ವಿನಾಯಕ ದೇವಸ್ಥಾನ ಬ್ಯಾಕ್ ಸೈಡ್ ಅಂತ ಹೇಳ್ಬೋದು. ಇನ್ನೂ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಾಗ್ತಿಲ್ಲ ಅಂತಂದ್ರೆ ಎಕ್ಸಾಕ್ಟ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ಮೋರ್ ಇನ್ಫಾರ್ಮೇಷನ್ ಸ್ಕ್ರೀನ್ ಅಂತ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಸೊ ಇದು ವೇಣು ಮೋಟರ್ಸ್. ನೀವು ಮ್ಯಾಪ್ ಅಲ್ಲಿ ಹಾಕಿದ್ರು ವೇಣು ಮೋಟರ್ಸ್ ಅಂತ ಬೆಂಗಳೂರು ಲೊಕೇಶನ್ ಬಂದ್ಬಿಡುತ್ತೆ ಅಂತ ಹೇಳ್ಬೋದು. ಇವ್ರದ್ದು ಅಂಡ್ ಪ್ಯಾನ್ ಇಂಡಿಯಾದಲ್ಲಿ ತುಂಬಾ ಬ್ರಾಂಚಸ್ಗಳಿದೆ ಅಂತ ಹೇಳ್ಬೋದು. ಸರ್ವಿಸ್ ಬಗ್ಗೆ ಮಾತಾಡಂಗಿಲ್ಲ, ಎಲ್ಲ ಕಡೆ ಒಳ್ಳೆ ಗುಡ್ ಸರ್ವಿಸ್ ಇದೆ. ಅಂಡ್ ಅದ್ರ ಜೊತೆಲಿ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಅಲ್ಲಿ ಸಿಗ್ತಾ ಇರುವಂತ ಎಲೆಕ್ಟ್ರಿಕ್ ವೆಹಿಕಲ್ ಇದು. ನಿಮ್ಮ ಮಕ್ಳಿಗೆ ಯಾರಿಗಾರು ಕೊಡಿಸ್ಬೇಕು ಅಂತಂದ್ರೆ ಅಥವಾ ನಿಮ್ಮ ಮಕ್ಕಳನ್ನ ಸ್ಕೂಲ್ ಬಿಡಬೇಕು ಅಂತಂದ್ರೆ ಸೊ ಇದು ಬೆಸ್ಟ್ ಗಾಡಿ ಆಗಿರುತ್ತೆ. ಇವಾಗಿರೋ ಒಂದು ಎಲೆಕ್ಟ್ರಿಕ್ ಪ್ರೈಸ್ ಗಿಂತ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಿದೆ. ಅದು ಕೂಡ ಪೆಟ್ರೋಲ್ ಗಾಡಿ ಇಲ್ಲದೆ ಇರುವಂತ ಫೀಚರ್ ಕೂಡ ಕೊಟ್ಟಿದ್ದಾರೆ. ಪೆಟ್ರೋಲ್ ಗಾಡಿಗಿಂತ ಔಟ್ಲುಕ್ ಸಖತ್ತಾಗಿರೋ ಗಾಡಿಯಲ್ಲಿ ಸಿಗ್ತಾ ಇದೆ ನಿಮ್ಗೆ ಅಂತ ಹೇಳ್ಬೋದು. ಇವ್ರ ಹತ್ರ ತುಂಬಾ ಮಾಡೆಲ್ಸ್ ಇದೆ. ಸ್ಮೈಲ್ ಮಾಡೆಲ್ ಅಂತಿದೆ ಅಂಡ್ ಥಂಡರ್ ಅಂತಿದೆ. ಈ ತರ ತುಂಬಾ ಬ್ರ್ಯಾಂಡ್ಗಳಲ್ಲಿ ಸಿಗ್ತಾ ಹೋಗುತ್ತೆ. ಅದು ಶೇಪ್ ಚೇಂಜ್ ಆಗ್ತಾ ಹೋಗುತ್ತೆ, ಮೈಲೇಜ್ ಕೂಡ ಜಾಸ್ತಿ ಬರುವಂತದ್ದು ಇರುತ್ತೆ. ಸೊ ನಿಮ್ಗೆ ಯಾವ ಗಾಡಿ ಬೇಕು ಚೂಸ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ತರ ಕಂಟೆಂಟ್ ಆಗಿ ಇನ್ನು ನಮ್ಮ ಚಾನಲ್ ಫಾಲೋ ಮಾಡಿಲ್ಲ ಅಂದ್ರೆ ಅಂಡ್ ಯೂಟ್ಯೂಬ್ ಅಲ್ಲಿ ನೋಡ್ತಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.